ಭಗವದ್ಗೀತೆ ಅಂತಿದ್ದಂಗೆ ಇದು ಕೇವಲ ಶಿವಮೊಗ್ಗ ಮಾತ್ರ ಅಲ್ಲ, ರಾಜ್ಯ ಅಲ್ಲ, ಕೇವಲ ಭಾರತವೂ ಅಲ್ಲ, ಇಡೀ ವಿಶ್ವದಲ್ಲಿ ಭಗವದ್ಗೀತೆ ಬಗ್ಗೆನೇ ಒಂದು ವಿಶೇಷವಾದ ಶ್ರದ್ಧೆ ಗೌರವ ಇರೋಂಥ ಸಂದರ್ಭ ನಾವು ಕಾಣ್ತಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ಕಾನ್ ಸಂಸ್ಥೆ ಇರ್ಬೋದು, ಬೇರೆ ಬೇರೆ ಎಲ್ಲ ಸಂಸ್ಥೆಗಳು ಕೂಡ ಭಗವದ್ಗೀತೆಯನ್ನು ಪ್ರಸಾರ ಮಾಡ್ತಾ ಭಾರತೀಯ ಸಂಸ್ಕೃತಿಯ ವಿಶೇಷತೆಯನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸ್ವರ್ಣವಳ್ಳಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇದರ ಬಗ್ಗೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಇದರ ಒಂದು ಭಗವದ್ಗೀತೆ ಅಭಿಯಾನವನ್ನೇ ಶುರು ಮಾಡಿದ್ದಾರೆ. ಇದರ ಮಹಾಸಮರ್ಪಣೆ ಅಂದರೆ ಸಮಾರೋಪ ಸಮಾರಂಭ ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ಇದು ಇದೇ ತಿಂಗಳು 30ನೇ ತಾರೀಕು ಅಲ್ಲಮ ಪ್ರಭು ಮೈದಾನ ಅಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಅಲ್ಲಮ ಪ್ರಭು ಮೈದಾನ ಭಾಳ ಜನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ, ಫ್ರೀಡಮ್ ಪಾರ್ಕ್ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಬೆಳಿಗ್ಗೆ 10ವರೆಗೆ 30ನೇ ತಾರೀಕು ಬೆಳಿಗ್ಗೆ 10ವರೆಗೆ ನಡೆಯುತ್ತೆ. ಇದರಲ್ಲಿ ಗಂಗಾಧರೇಶ್ವರ ಸರಸ್ವತಿ ಮಹಾಸ್ವಾಮಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಪರಮ ಪೂಜ್ಯ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸ್ವಾಮಿಗಳು ಹರಿಹರಪುರ, ಅದೇ ರೀತಿ ನಿರಂಜನ ಜಗದ್ಗುರು ಶ್ರೀ 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 ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಬೆಕ್ಕಿನಕಲ್ ಮಠ, ಆಮೇಲೆ ನಾದಮಯಾನಂದ ಮಠ ಸ್ವಾಮಿಗಳು ಆದಿಚುಂಚನಗಿರಿ ಮಹಾಸಂಸ್ಥಾನ ಶಿವಮೊಗ್ಗ, ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಕೇರಳದ ರಾಜ್ಯಪಾಲರು ಗೌರವಾನ್ವಿತ ಶ್ರೀ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಸೆಂಟ್ರಲ್ ಗೌರ್ಮೆಂಟ್ನ ಭಾರತ ಸರ್ಕಾರದ ಕೇಂದ್ರ ಶಿಕ್ಷಣ ಸಚಿವರಾದ ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಗೀತಾ ಲಾವಣ್ಯ ಧ್ವನಿ ಇದರ ಧ್ವನಿ ಮುದ್ರಿಕೆಯನ್ನು ಕೂಡ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ ಇನ್ನೋರ್ವ ಮಂತ್ರಿ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಶ್ರೀಯುತ HD ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಸ್ವರ್ಣವಲ್ಲಿ ಪ್ರಭಾ ಇದರ ವಿಶೇಷ ಸಂಚಿಕೆಯನ್ನು ಕೂಡ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಮತ್ತು ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಶ್ರೀಯುತ ಮಧು ಬಂಗಾರಪ್ಪನವರು, ಸಂಸತ್ ಸದಸ್ಯರಾದ BY ರಾಘವೇಂದ್ರರವರು, ಇವರುಗಳೆಲ್ಲ ಕೂಡ ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾರಂಭದ ಸನ್ಮಾನ್ಯ KS ಈಶ್ವರಪ್ಪ ಮಾಜಿ ಉಪಮುಖ್ಯಮಂತ್ರಿಗಳು, ಭಗವದ್ಗೀತಾ ಅಭಿಯಾನ ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಶ್ರೀಯುತ ಶ್ರೀ DS ಅರುಣ್ ಅವರು MLC ಅವರು, ಅಭಿಯಾನದ ಜಿಲ್ಲಾ ಸಮಿತಿ ಅಧ್ಯಕ್ಷರು ಹಾಗೂ ಅಭಿಯಾನದ ಕಾರ್ಯಾಧ್ಯಕ್ಷರಾದ ಅಶೋಕ್ ಜಿ ಭಟ್ ಅವರು ಮತ್ತು ಹಿರಿಯ ವಕೀಲರು ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇರ್ತಾರೆ. ಜೊತೆಗೆ ಈ ಭಗವದ್ಗೀತಾ ಅಭಿಯಾನಕ್ಕೆ ಸಂಬಂಧಪಟ್ಟ ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು 350 ಶಾಲೆಗಳಿಂದ 10ನೇ ತರಗತಿವರೆಗೆ PUCಯಿಂದ 10ನೇ ತರಗತಿವರೆಗೆ 15,000ಕ್ಕೂ 5ರಿಂದ PUCವರೆಗೆ 15,000 ವಿದ್ಯಾರ್ಥಿಗಳು ಈ ಒಂದು ಭಗವದ್ಗೀತೆಯ 11ನೇ ಅಧ್ಯಾಯನ ವಿಶ್ವರೂಪ ದರ್ಶನದ ಎಲ್ಲ ಶ್ಲೋಕಗಳು ಕೂಡ ಕಂಠಪಾಠ ಈಗಾಗಲೇ ಮಾಡಿದ್ದಾರೆ. ಅದರಲ್ಲಿ ಈ ಜಿಲ್ಲೆಯ ಸುಮಾರು 150ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಭಗವದ್ಗೀತೆಯನ್ನು ಈಗಾಗಲೇ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ 60ಕ್ಕೂ ಹೆಚ್ಚಿಗೆ ಪ್ರಶಿಕ್ಷಣ ಶಿಬಿರಗಳಾಗಲೇ ನಡೆದಿದೆ. 30ಕ್ಕೂ ಹೆಚ್ಚಿಗೆ ಹಾಸ್ಟೆಲ್ಗಳಲ್ಲಿ ಭಗವದ್ಗೀತೆಯನ್ನು ಕೊಡಲಾಗ್ತಾ ಇದೆ. ಇದೇ ರೀತಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಭಗವದ್ಗೀತೆಯ ಪ್ರಶಿಕ್ಷಣ ಹಾಗೂ ಕಂಠಪಾಠ ಮಾಡಲಾಗಿದ್ದು ಶ್ಲೋಕ ಕೇಂದ್ರಗಳು ಅಭಿಯಾನದ ಚಾಲನೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸರಿಸುಮಾರು 15ಕ್ಕೂ ಹೆಚ್ಚು ಸಪ್ತಾಹಗಳನ್ನು ಈಗಾಗಲೇ ನಡೆಸಲಾಗಿದೆ. 30/11/25 ನಡೆಯುವ ಈ ಮಹಾಸಮರ್ಪಣಾ ಅಭಿಯಾನಕ್ಕೆ ಈಗಾಗಲೇ ಹೇಳಿದಂಗೆ ಸುಮಾರು 15,000 ವಿದ್ಯಾರ್ಥಿಗಳು
3,000 ಭಜನಾ ಮಂಡಳಿಯ ಮಾತೆಯರು, ಸಾರ್ವಜನಿಕರು ಸೇರಿದಂತೆ ಸುಮಾರು 25,000ಕ್ಕೂ ಹೆಚ್ಚಿಗೆ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಗವದ್ಗೀತೆಯನ್ನು ಕಲಿತ ವಿದ್ಯಾರ್ಥಿಗಳು ಏಕಕಂಠದಲ್ಲಿ 11ನೇ ಅಧ್ಯಾಯನ ಪಠಿಸ್ತಾ ಇದ್ದಾರೆ. ಹೀಗೆ ಈಗಾಗಲೇ ತಾಲೂಕು ಮಟ್ಟದ ಭಗವದ್ಗೀತೆಗೆ ಸಂಬಂಧಿಸಿ ವಿವಿಧ ಸ್ಪರ್ಧಾವಳಿಗಳನ್ನು ಏರ್ಪಾಡು ಮಾಡಲಾಗಿದೆ. ಈ ದಿನ ಜಿಲ್ಲಾ ಮಟ್ಟದ ಭಗವದ್ಗೀತೆಗೆ ಸಂಬಂಧಿಸಿದ ಸ್ಪರ್ಧಾವಳಿಯನ್ನು ಕೂಡ ನಡೆಸುತ್ತಿದ್ದು, ರಾಜ್ಯ ಮಟ್ಟದ ಸ್ಪರ್ಧೆಯು 29/11/25ರಂದು ನಡೀತಾ ಇದೆ. ಇದಕ್ಕೆ ಸಂಬಂಧಿಸಿದ ಬಹುಮಾನ ವಿತರಣೆಯನ್ನು ಕೂಡ ಮಹಾಸಮರ್ಪಣೆ ದಿನದಿಂದ ಅವತ್ತು ನೀಡಲಾಗ್ತಾ ಇದೆ. ಐತಿಹಾಸಿಕ ಸಮಾರಂಭವಾಗಿ ಈ ಕಾರ್ಯಕ್ರಮದ ಮಧ್ಯಾಹ್ನ 3 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಾಗಿದೆ. ಭಗವದ್ಗೀತಾ ಅಭಿಯಾನದ ಮೂಲ ಉದ್ದೇಶ ವ್ಯಕ್ತಿತ್ವ ವಿಕಸನ, ನೈತಿಕತೆಯ ಪುನರುತ್ಥಾನ, ಸಾಮಾಜಿಕ ಸಾಮರಸ್ಯ ಮತ್ತು ರಾಷ್ಟ್ರೀಯ ಭಾವೈಕ್ಯವನ್ನು ಸಾಧಿಸುವುದಾಗಿದೆ. ಈ ಅಭಿಯಾನವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ನಡೆಯುತ್ತಿದ್ದು, ಇದರ ರಾಜ್ಯ ಮಟ್ಟದ ಸಮಾರಂಭ ಈ ವರ್ಷ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಸುಶ್ರಾವ ಧ್ವನಿಯಲ್ಲಿ ಭಗವದ್ಗೀತೆಯ 11ನೇ ಅಧ್ಯಾಯದ ಶ್ಲೋಕಗಳನ್ನು ಶಾಲೆಗಳಲ್ಲಿ, ದೇವಸ್ಥಾನಗಳಲ್ಲಿ ಹಾಗೂ ವಿವಿಧ ಶ್ಲೋಕ ಕೇಂದ್ರಗಳಲ್ಲಿ ಹೇಳಿಕೊಡಲಾಗ್ತಾ ಇದೆ. ಈ ಮಹಾಕಾರ್ಯದಲ್ಲಿ ನಾಗರಿಕರು, ಮಾತೆಯರು, ವಿದ್ಯಾರ್ಥಿನಿಯರು ಮತ್ತು ಸಾರ್ವಜನಿಕರು ಪಾಲ್ಗೊಳ್ಳಬೇಕಾಗಿ ಈ ಸಮಿತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾನು ಇದನ್ನು ಓದಿದೆ ಈಗ. ಯಾಕೆಂತಂದರೆ ನಾನು ಒಂದು 15 ದಿನ ಊರಲ್ಲಿ ಇಲ್ಲೇ ಇರೋದ್ರಿಂದ ಏನೇನು ಚಟುವಟಿಕೆಗಳಾಗಿದೆ ಅಂತ ನೆನ್ನೆ ಕೇಳ್ಕೊಂಡಿದ್ದೆ. ಆದರೂ ಕೂಡ ತುಂಬ ವ್ಯವಸ್ಥಿತವಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಉತ್ಸಾಹದಿಂದ ಈ ಭಗವದ್ಗೀತೆಯ 11ನೇ ಒಂದು ಅಧ್ಯಾಯದ ಅದರದ್ದು ತರಬೇತಿ ಈಗಾಗಲೇ ನಡೀತಾ ಇದೆ. ಶಿವಮೊಗ್ಗ ನಗರ 1ರಿಂದನೇ 10,000ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದಾರೆ. ಜೊತೆ ಭಜನಾ ಮಂಡಳಿಗಳು ಮತ್ತು ಜಿಲ್ಲೆಯಿಂದ, ರಾಜ್ಯದಿಂದನೂ ಕೂಡ ಇದಕ್ಕೆ ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಅನೇಕ ಹಿರಿಯರು ನಾವು ಪ್ರಯತ್ನ ಮಾಡಿದಾಗ ಕೇಂದ್ರದ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಅವರು, ಮತ್ತೊಬ್ಬ ಕೇಂದ್ರದ ಮಂತ್ರಿಗಳಾದ ಕುಮಾರಸ್ವಾಮಿಯವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಸಂಸತ್ ಸದಸ್ಯರಾದ ರಾಘವೇಂದ್ರ ಅವರು ಎಲ್ಲರೂ ಕೂಡ ಇದರಲ್ಲಿ ಬಂದು ಭಾಗವಹಿಸ್ತಾರೆ. ತುಂಬ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಭಗವದ್ಗೀತೆಯ ಮುಖಾಂತರ ಭಾರತೀಯ ಸಂಸ್ಕೃತಿಯನ್ನು ಸಾಮಾನ್ಯ ಜನರಿಗೆ ತಿಳಿಸೋ ದಿಕ್ಕಿನಲ್ಲಿ ಇದೊಂದು ವಿಶೇಷವಾದ ಅಭಿಯಾನ ಅಂತ ನಾವಂತೂ ಕೂಡ ಭಾಗವಹಿಸಿದೆ. ಇದಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಬೆಳಿಗ್ಗೆ 10 ಈ ಕಾರ್ಯಕ್ರಮ ಫ್ರೀಡಮ್ ಪಾರ್ಕಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಉದ್ಘಾಟನೆಯನ್ನು ಕೇರಳದ ರಾಜ್ಯಪಾಲರು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಭಗವದ್ಗೀತೆಗೆ ಯಾರೂ ಕೂಡ ಮಡಿತನ ಇದಕ್ಕಿಲ್ಲ. ಭಗವದ್ಗೀತೆ ಅಂತಿದ್ದಂಗೆ ಎಲ್ಲರೂ ಇದರಲ್ಲಿ ಬಂದು ಸೇರ್ಕೋಬೇಕು. ರಾಮ, ಕೃಷ್ಣ ಇದರಲ್ಲಿ ಈಗ ವಿರೋಧ ವ್ಯಕ್ತಪಡಿಸ್ತಾ ಇರೋರ ಬಗ್ಗೆ ನಾನು ಹೇಳೋದು ಇಷ್ಟೇನೆ. ಆ ಭಗವದ್ಗೀತೆಯನ್ನು ಒಂದ್ಸರಿ ಓದಿಬಿಟ್ರೆ ತುಂಬ ಸ್ಪಷ್ಟವಾಗಿ ಯಾರು ಬಂದು ಅವ್ರಿಗೆ ಉತ್ತರನೇ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಆ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ತನ್ನ ಬಾಣವನ್ನೇ ಕೆಳಬಿಟ್ಟು ನಾನು ನಮ್ಮ ಸಂಬಂಧಿಕರ ವಿರುದ್ಧ ನಾನು ಹೋರಾಟ ಮಾಡೋಕ್ಕೆ ನಾನು ತಯಾರಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಈ ಭಗವದ್ಗೀತೆಯನ್ನು ಘೋಷಣೆ ಮಾಡಿತ್ತು. ಹಾಗಾಗಿ ಭಗವದ್ಗೀತೆ ಬಗ್ಗೆ ಯಾರಿಗಾರು ಹೇಳ್ಕೊಡ್ಬೇಕು, ಅವ್ರನ್ನೂ ಜೊತೆ ಸೇರಿಸ್ಕೋಬೇಕು. ನಾನು ನೋಡಿದೆ, ನೀವು ಹೇಳ್ದಂಗೆ ಕುವೆಂಪು ವಿಶ್ವವಿದ್ಯಾಲಯದ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ತುಂಬ ಚೆನ್ನಾಗೇ ಮಾಡಿದ್ರು. ಯು ಆರ್ ಅನಂತಮೂರ್ತಿ ಅವ್ರ ಮಗ ಇವತ್ತಲ್ಲಿ ವೈಸ್ ಚಾನ್ಸಲರ್ ಆಗಿದ್ದಾರೆ, ಶರತ್ ಅವರು. ಅವರ ಅಧ್ಯಕ್ಷತೆ ಅಲ್ಲಿ ಅವ್ರ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮ. ಇಲ್ಲಿ ಕೆಲವು ದಲಿತ ಸಂಘರ್ಷ ಸಮಿತಿಯ ಪ್ರಮುಖರುಗಳೆಲ್ಲ ಹೋಗಿ ವಿರೋಧ ಮಾಡಿದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ನೋಡಿದೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದನ್ನು ವಿರೋಧ ಮಾಡೋಂಥ ಮಿತ್ರರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರೂ ಕೂಡ ಇದು ಒಂದ್ಸರಿ ಓದಿದ್ರೆ ಆ ಭಗವದ್ಗೀತೆ ಮಹತ್ವ, ನಮ್ಮ ಸಂಸ್ಕೃತಿಯ ಮಹತ್ವ, ಆ ಗ್ರಂಥದ ಮಹತ್ವ ಅರ್ಥ ಆಗುತ್ತೆ. ಅಭಿವೃದ್ಧಿಯ ಹೊರತಾಗಿ ಅಂತಂದರೆ ಎಲ್ಲೈತೆ ಅಭಿವೃದ್ಧಿ? ಅಭಿವೃದ್ಧಿ ಪ್ರಶ್ನೆನೇ ಇಲ್ಲ. ಯಾವ MLAಗಳು ಕೂಡ ಮಂತ್ರಿಗಳಿಗೋ, ಮುಖ್ಯಮಂತ್ರಿಗಳಿಗೋ, ಉಪಮುಖ್ಯಮಂತ್ರಿಗಳಿಗೋ ಹೋಗಿ ನನ್ನ ಕ್ಷೇತ್ರಕ್ಕೆ ಒಂದು ಜಲ್ಲಿ ಕಾಳು ಕೊಡಪ್ಪ ಒಂದು ಕೇಳೋದತ್ತ ಧೈರ್ಯನೂ ಅವರಿಗೆಲ್ಲ, ಆಸಕ್ತಿನೂ ಇಲ್ಲ. ಎಲ್ಲರೂ ಕೂಡ ಇವತ್ತು ಅಧಿಕಾರಕ್ಕೋಸ್ಕರ ನುಗ್ಗಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ಸರ್ಕಾರ ಆದಷ್ಟು ಬೇಗ ಬಿದ್ದು ಹೋಗುತ್ತೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೋ, ಮುಖ್ಯಮಂತ್ರಿಗಳಾಗಿ ಮಾನ್ಯ DK ಶಿವಕುಮಾರ್ ಇರ್ತಾರೋ, ಇದು ಪ್ರಶ್ನೆ ಅಲ್ಲ. ಇವತ್ತು ಇಡೀ ದೇಶದ ಭೂಪಟ ತೆಗೆದ್ರೆ ಕರ್ನಾಟಕ, ತೆಲಂಗಾಣ 2 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಉಳಿದಿದೆ.
ಮಹಾತ್ಮ ಗಾಂಧಿಯವ್ರ ಕನಸಿತ್ತಲ್ಲ, ಅಪ್ಪ ಈ ಕಾಂಗ್ರೆಸ್ಸನ್ನು ಮುಚ್ಚಿಬಿಡಿ, ಇದು ಬಿಟ್ಬಿಡಿ ಅಂತ ಅವತ್ತೇ ಹೇಳಿದ್ರು ಇಂಥ ಪರಿಸ್ಥಿತಿ ಬರುತ್ತೆ ಅಂತ. ಈಗ ಪಶ್ಚಿಮ ಬಂಗಾಳದ್ದು ನಾಳೆ ಚುನಾವಣೆ ಆಗಿತ್ತು, ಮೊನ್ನೆ ಬಿಹಾರದ್ದಾಯಿತು. ಬಿಹಾರ ಚುನಾವಣೆ ಫಲಿತಾಂಶ ನೋಡಿದ ತಕ್ಷಣ ಅವ್ರು ಏನೇನು ಟೀಕೆಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಕಳ್ಳು ಮತದಾನ ಅದು ಇದು ಅಂತ ಎಲ್ಲ ಮುಚ್ಚೋಯ್ತು. ಕಾಂಗ್ರೆಸ್ ಯಾವ ಸ್ಥಿತಿ ಬಂತು? ಸಿಂಗಲ್ ಡಿಜಿಟ್ ಬಂತು. 125 ವರ್ಷದ ಕಾಂಗ್ರೆಸ್ ಪಕ್ಷ ಸಿಂಗಲ್ ಡಿಜಿಟ್ ಅಂದರೆ ಜನ ಈ ಕಾಂಗ್ರೆಸ್ಸನ್ನು ಈಗಾಗಲೇ ತಿರಸ್ಕಾರ ಆಗೋಗಿದೆ ಎಲ್ಲ ಕಡೆನೂ. ಇನ್ನು ಇವರಿಬ್ಬರು ಬಡದಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋದಿಲ್ಲ, ಈ ಸರ್ಕಾರವೂ ಮುಗಿದೋಗುತ್ತೆ. ಇನ್ನು ಇಡೀ ದೇಶದಲ್ಲಿ ಸದ್ಯಕ್ಕೆ ತೆಲಂಗಾಣ ಒಂದು ಉಳಿಯುತ್ತೆ, ಅದೇನಾಗುತ್ತೆ ನೋಡಬೇಕು. ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡಬೇಕು ಅಂತೇನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಇವತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸೇರಿ ಅದನ್ನು ವಿಸರ್ಜನೆ ಮಾಡೋಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ವಿಸರ್ಜನೆ ಆಗತ್ತೆ, ಇದರಲ್ಲಿ ಅವಮಾನನೂ ಇಲ್ಲ. ಹಿಂದೂ ವಿಚಾರ ಅಂತಿದ್ದಂಗೆ ಟೀಕೆ ಮಾಡಬೇಕಾದ ನಮ್ಮ ಹಕ್ಕು ಅಂತ ಕೆಲವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದು ತಪ್ಪು. ಚರ್ಚೆಗೆ ಬಂದು ಕೂತು ಚರ್ಚೆ ಮಾಡಿದಾಗ ಏನಾಗುತ್ತೆ, ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ ಗೊತ್ತಾಗುತ್ತೆ. ಹಿಂದೂ ಸಿದ್ಧಾಂತ ಅಂದ ತಕ್ಷಣ ಇದ್ದಕ್ಕಿದ್ದಂಗೆ ಮನು ನೆನಪಾಗ್ಬಿಡುತ್ತೆ ಅವರಿಗೆ. ಇದು ಒಳ್ಳೆಯ ವ್ಯವಸ್ಥೆ ಅಲ್ಲ. ಇದು ಭಾರತೀಯ ಸಂಸ್ಕೃತಿನ ಹಿಂದೂ ವಿಚಾರದಲ್ಲಿ ಇಡೀ ವಿಶ್ವಕ್ಕೇ ಬೆಳಕು ಚೆಲ್ದಂಥ ದೇಶ ಭಾರತ. ಆದರೆ ಏನು ಸಣ್ಣ ಸಣ್ಣದಾಗತ್ತೆ ಬರ್ತಿತ್ತು. ಹಿಂದೂ ವಿಚಾರ ಅಂದ ತಕ್ಷಣ ಇದನ್ನು ಟೀಕೆ ಮಾಡಬೇಕು ಅಂತ ಕೆಲವು ವ್ಯಕ್ತಿಗಳು ಕೆಲವು ಸಂಸ್ಥೆಗಳು ತೀರ್ಮಾನ ಮಾಡಿರದೆ ಇದೊಂದು ದೊಡ್ಡ ತಪ್ಪು. ತಿದ್ಕೋಬೇಕು, ಅವರು ಕೂಡ ತಿದ್ಕೋಬೇಕು. ಚರ್ಚೆ ಬರ್ತಾರ, ಚರ್ಚೆ ಬರಲಿ, ಸಂತೋಷ.